ಈ ಮರದ ಕೆಳಗೆ ಯಾರು ಧ್ಯಾನ ಮಾಡ್ತಾರೋ ಅವ್ರಿಗೆ ಪ್ರಾಣಶಕ್ತಿ, ಪೈಲ್ಸು, ಮೂಲವ್ಯಾಧಿ ಸಮಸ್ಯೆ ಇರೋ ಅಂಥವ್ರು ನನಗೆ ಕೊಬ್ಬರಿ ಎಣ್ಣೆಗೆ ಅದನ್ನ ಕಲಿಸ್ಬಿಟ್ಟು ಕಿಡ್ನಿ ಸ್ಟೋನ್ಗೆ ಆಗಿರ್ಬೋದು, ಚೇಳು ಕಚ್ಚಿಬಿಡುತ್ತೆ ಅನ್ಕೊಳ್ಳಿ. ಚೇಳು ಕಚ್ಚಿದ ತಕ್ಷಣ ಏನು ಮಾಡ್ಬೋದು, ಗಾಬೆಯಲ್ಲಿ ಹುಣ್ಣಾಗುವಂಥದ್ದು, ಅಲ್ಸರ್ ಆಗುವಂಥದ್ದು, ಮಕ್ಕಳಿಗೆ ಏನಾದರೂ ಕಣ್ಣಿನ ದೃಷ್ಟಿಯಲ್ಲಿ ತೊಂದರೆ ಇದ್ದ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದ್ದರೆ, ಐರನ್ ಕ್ಯಾನ್ಸರ್ ಸೆಲ್ಸು ನಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗದಿರುತ್ತೆ. ನಮಸ್ತೆ ಎಲ್ಲ ವೀಕ್ಷಕರೇ, ನಾನು ನಿಮ್ಮ ಹರೀಶ್. ಭಾಳಷ್ಟು ಜನ ನನಗೊಂದು ರಿಕ್ವೆಸ್ಟನ್ನು ಮಾಡಿದರು, ಸರ್ ಈ ಹಳೆ ವಿಡಿಯೋ ನಾನೇ ಅಪ್ಲೋಡ್ ಮಾಡಿದ್ದೆ ಹತ್ತಿ ಮರದ ಬಗ್ಗೆ, ಇದ್ರ ಬಗ್ಗೆ ಭಾಳಷ್ಟು ಜನ ಕಮೆಂಟ್, ಸಾವಿರಾರು ಜನ ಕಮೆಂಟ್ ಹಾಕಿದರು, ಸರ್ ಈ ಒಂದು ಮರದಿಂದ ಇನ್ನಷ್ಟು ಉಪಯೋಗ ನೀವು ತಿಳಿಸ್ಕೊಡ್ತೀನಿ ಅಂತ, ಪೈಲ್ಸ್ಗಾಗಿರ್ಬೋದು ಭಾಳಷ್ಟು ಕಾಯಿಲೆಗಳಿಗೆ ತಿಳಿಸ್ಕೊಡ್ತೀವಿ, ಅದ್ರ ಪೂರ್ತಿ ವಿಡಿಯೋವನ್ನು ಒಂದು ಮಾಡಿ ಅಂತ. ಸೊ ಅದಕ್ಕೆ ನಾನಿವತ್ತು ಏನು ನೋಡ್ತಾ ಇದ್ದೀರಾ, ಔದುಂಬರ ಮರ, ಹತ್ತಿ ಮರ. ನನಗೆ ಭಾಳಷ್ಟು ಜನ ನೀವು ಕಮೆಂಟನ್ನು ಮಾಡಿದ್ದೀರಾ, ಅದರಲ್ಲಿ ಪ್ರಮುಖವಾಗಿ ಪೈಲ್ಸು, ಮೂಲವ್ಯಾಧಿ ಸಮಸ್ಯೆ ಇರೋ ಅಂಥವರು ನನಗೆ ಜಾಸ್ತಿ ನೀವು ಕೇಳಿರೋದು. ಹಾಗಾಗಿ ಮೊದಲನೇದಾಗಿ ಪೈಲ್ಸ್ಗೆ ಇದು ಯಾವ ರೀತಿ ಬಳಸ್ಕೋಬೇಕು ಅಂತ ನಾನು ತಿಳಿಸ್ಕೊಡ್ತೇನೆ. ಮೂಲವ್ಯಾಧಿ ಅಂದರೆ ಪೈಲ್ಸ್ ಇರೋ ಅಂಥವರು ಇದ್ರ ಮರದ ತೊಗಟೆನ ತೊಗೋಬೇಕು, ಚೂರ್ಣ ಅಂದರೆ ಆ ತೊಗಟೆಯ ಚೂರ್ಣ ತೊಗೋಬೇಕು 1 ಸ್ಪೂನು, ಜೊತೆಗೆ 2 ಲೋಟ ನೀರು ತೊಗೋಬೇಕು. ಈ 2 ಲೋಟ ನೀರಿಗೆ ಅದು 1 ಸ್ಪೂನು ಪೌಡರ್ ಹಾಕಿ, ಆ ತೊಗಟೆ ಚೂರ್ಣ ಹಾಕಿ ಚೆನ್ನಾಗಿ ಕುದಿಸ್ಬೇಕು, ಡಿಕಾಕ್ಷನ್ ಥರ. ಅದು 1 ಲೋಟ ಹಾಕಬೇಕು, 2 ಲೋಟ ಇರೋದು. ಆ 1 ಲೋಟ ನೀರನ್ನ ಬೆಳಗ್ಗೆ ಒಂದು ಅರ್ಧ ಲೋಟ, ಸಂಜೆ ಒಂದು ಅರ್ಧ ಲೋಟ, ಅಂದರೆ ಖಾಲಿ ಹೊಟ್ಟೆಗೆ ದಿನದಲ್ಲಿ 2 ಬಾರಿ ಸೇವನೆ ಮಾಡ್ತಾ ಬಂದರೆ ಖಂಡಿತವಾಗಲೂ ಸ್ವಲ್ಪ ದಿನದಲ್ಲೇ ಆ ಪೈಲ್ಸ್ ಪ್ರಾಬ್ಲಮ್ಮು ಕಾಲಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಈ ಪ್ರಾಬ್ಲಮ್ ತುಂಬ ಇದ್ದರೆ ಅವ್ರು ಇನ್ನೊಂದು ಕೂಡ ಮಾಡ್ಬೋದು. ಇದ್ರದ್ದು ಮರದ ಚಕ್ಕೆ ಚೂರ್ಣ ಏನು ಹೇಳಿದೆ, ತೊಗಟೆ ಚೂರ್ಣ, ಅದು ಅಥವಾ ಇದ್ರ ಹಣ್ಣಿನ ಒಣಗಿಸಿ ಇರುತ್ತಲ್ಲ ಅದ್ರದ್ದು ಚೂರ್ಣ, ಅಥವಾ ಕಾಯಿ ಒಣಗಿಸಿ ಮಾಡಿರ್ತಿರಲ್ಲ ಅದ್ರ ಚೂರ್ಣ, ಅದನ್ನು ತಗೊಂಡು ಮಜ್ಜಿಗೆಯಲ್ಲಿ ಒಂದು ಅರ್ಧ ಸ್ಪೂನು ಮಜ್ಜಿಗೆಯಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಂಡು ಊಟ ಆದ ನಂತರ ದಿನದಲ್ಲಿ 1 ಬಾರಿ ಸೇವನೆ ಮಾಡ್ತಾ ಬಂದರೆ ರಕ್ತ ಭೇದಿ, ತುಂಬ ಬ್ಲೀಡಿಂಗ್ ಹೋಗ್ತಾ ಇರುತ್ತೆ, ಅದಕ್ಕೆ ತುಂಬ ಉಪಯೋಗ, ಮತ್ತು ಪೈಲ್ಸ್ಗೂ ಉಪಯೋಗ ಆಗುತ್ತೆ. ಹಾಗೆ ಇದ್ರ ಹಣ್ಣನ್ನು ಕೂಡ ತಿನ್ಬೋದು. ಇದ್ರ ಹಣ್ಣು ತಿನ್ನೋದ್ರಿಂದನೂ ಕೂಡ ದಿನದಲ್ಲಿ ಒಂದು 2 ರಿಂದ 3 ಹಣ್ಣು ತಿಂದರೆ ಬೇಗನೆ ಆ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಮಲಬದ್ಧತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕಡಿಮೆ ಆಗಿ ಪೈಲ್ಸು ಕೂಡ ಬೇಗ ಹೀಲ್ ಆಗುತ್ತೆ. ಪೈಲ್ಸ್ಗಷ್ಟೇ ಅಲ್ಲ, ಫಿಶರ್ ಅಂತ ಕೂಡ ಆಗುತ್ತೆ ಕೆಲವೊಬ್ರಿಗೆ. ಅಂದರೆ ಕುಯ್ಕೊಂಡಿರುತ್ತೆ, ಅಂದರೆ ಒಂದು ಸ್ವಲ್ಪ ಉರಿ ಬರೋದು, ಬ್ಲೀಡಿಂಗ್ ಆಗ್ತಾ ಇರೋದು, ತುಂಬ ನೋವು ಕೊಡ್ತಾ ಇರುತ್ತೆ, ಆ್ಯನಲ್ ಫಿಶರ್ ಅಂತ ಕರಿತೀವಿ. ಸೊ ಆ ಭಾಗದಲ್ಲಿ ಏನು ಮಾಡಬೇಕಂದ್ರೆ, ಕೆಲವ್ರಿಗೆ ಆ ಥರ ಕನ್ಫರ್ಮ್ ಆದರೆ, ಇದು ಫಿಶರ್ ಅಂತಲೇ ಕನ್ಫರ್ಮ್ ಆದರೆ ಪೈಲ್ಸ್ಗೂ ಕೂಡ ಅಪ್ಲೈ ಮಾಡ್ಬೋದು. ಏನು ಮಾಡಬೇಕು, ಹತ್ತಿ ಮರದ ತೊಗಟೆ ಅಂತ ಹೇಳಿದ್ನಲ್ಲ ಅದ್ರ ಚೂರ್ಣ 2 ಗ್ರಾಮ್ ತೊಗೋಬೇಕು. ಜ್ಯೇಷ್ಠ ಮಧು, ಎಸ್ಟಿ ಮಧು ಅಂತ ಕರಿತೀವಿ. ಸೊ ಜ್ಯೇಷ್ಠ ಮಧು ಹೊರಗಡೆ ಸಿಗುತ್ತೆ, ಅದನ್ನು ಒಂದು 2 ಗ್ರಾಮ್ ತೊಗೊಳ್ಳಿ. ಇವೆರಡನ್ನೂ ಒಂದು ಸ್ವಲ್ಪ ನೀರಿಗೆ ಅಥವಾ ಕೊಬ್ಬರಿ ಎಣ್ಣೆಗೆ ಅದನ್ನು ಕಲಿಸ್ಬಿಟ್ಟು ಎಲ್ಲಾಗಿದೆ ಅಲ್ಲಿ ಹಚ್ತಾ ಬಂದರೆ ಸ್ವಲ್ಪ ದಿನಗಳಲ್ಲೇ ಆ ಏನಲ್ ಫಿಶರ್ ಸಮಸ್ಯೆ ನೀಟಾಗಿ, ಅದು ಗಾಯ ಏನಾಗಿರುತ್ತೆ ಕುಯ್ಕೊಂಡು ಹೋಗಿರುತ್ತೆ ಅದೆಲ್ಲ ವಾಸಿ ಆಗ್ತಾ ಬರುತ್ತೆ. ಇಷ್ಟೇ ಅಲ್ಲ, ಇದ್ರದ್ದು ಇನ್ನೂ 10 ಕಾಯಿಲೆಗಳಿಗೆ ಉಪಯೋಗ ಆಗುತ್ತೆ, ಅದನ್ನು ನೀವು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಈ ಮರದ್ದು ಪ್ರಮುಖವಾಗಿ 1-2 ಮಾಹಿತಿ ನಿಮಗೆ ತಿಳಿಸ್ಕೊಡ್ತೇನೆ. ಭಾಳಷ್ಟು ಜನ ಹತ್ತಿ ಹಣ್ಣು ಮತ್ತು ಅಂಜೂರ 2 ಒಂದೇ ಅಂತ ತಿಳ್ಕೊತಾರೆ. 2 ಒಂದೇ ಅಲ್ಲ, ಹತ್ತಿ ಹಣ್ಣೇ ಬೇರೆ, ಅಂಜೂರನೇ ಬೇರೆ. ನಾವೇನು ಹೊರಗಡೆ ಮಾರ್ಕೆಟಲ್ಲಿ ಇವತ್ತು ಡ್ರೈ ಫ್ರೂಟ್ಸ್ ತಿಂತೀವಲ್ಲ ಅಂಜೂರ ಅಂತೇಳಿ, ಅದು ಬೇರೆ. ಆದರೆ 2 ಕೂಡ ಒಂದೇ ಕುಟುಂಬಕ್ಕೆ ಸೇರಿದ್ದು, ಮೊರೇಸಿ ಅಂತ. ಆದರೆ ಹತ್ತಿ ಮರ ತುಂಬ ದೊಡ್ಡ ಮರವಾಗಿ ಬೆಳೆಯುತ್ತೆ, ಬಟ್ ಇನ್ನೊಂದು ಬಂದು ಅಂಜೂರದು ಬಂದು ಅಷ್ಟು ದೊಡ್ಡದಾಗಿರೋದಿಲ್ಲ, ಒಂದು ಸಣ್ಣ ಮರ ಥರ ಕಾಣುತ್ತೆ. ಇಲ್ಲೇನು ನೋಡ್ತಾ ಇದ್ರಲ್ಲ, ಇದೇನೆ ಅಂಜೂರ. ಇದಕ್ಕೆ ಇಂಗ್ಲೀಷಲ್ಲಿ ಫೀಕಸ್ ಕೆರಿಕಾ ಅಂತ ಕರೀತಾರೆ, ಆದರೆ ಹತ್ತಿ ಮರಕ್ಕೆ ಫೀಕಸ್ ರೆಸಿಮೋಸ ಅಂತ ಕರೀತಾರೆ. ಔಷಧಿ ಗುಣಗಳು ನೋಡೋದಾದರೆ 2ರಲ್ಲೂ ಇದೆ, ಆದರೆ ಅತಿ ಹೆಚ್ಚು ಬಂದು ನಮ್ಮ ಹತ್ತಿ ಮರದಲ್ಲಿ ಇದು ಔದುಂಬರ ಮರ ಅಂತಲೂ ಕರಿತೀವಿ. ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಋಷಿ ಮುನಿಗಳು ಮುಂಚೆ ಎಲ್ಲ ಧ್ಯಾನ ಮಾಡ್ತಾ ಇದ್ರು ಈ ಮರದ ಕೆಳಗಡೆ ಕೂತ್ಕೊಂಡು. ಯಾಕಂದರೆ ಹರಳಿ ಮತ್ತು ಆಲದ ಮರದ ಕೆಳಗಡೆ ಹೇಗೆ ನಮಗೆ ಆಕ್ಸಿಜನ್, ಆಮ್ಲಜನಕ ಹೆಚ್ಚಾಗಿ ಸಿಗುತ್ತೋ, ಅದೇ ರೀತಿ ಈ ಮರದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ಅತಿ ಹೆಚ್ಚು ಆಕ್ಸಿಜನ್ನು, ಜೊತೆಗೆ ಕಾನ್ಸಂಟ್ರೇಷನ್, ಏಕಾಗ್ರತೆ, ಶಾಂತ ಮತ್ತು ತಂಪಾದ ವಾತಾವರಣ, ಆಧ್ಯಾತ್ಮಿಕ ಶಕ್ತಿ, ಸ್ಪಿರಿಚುವಲ್ ಎನರ್ಜಿ ಸಿಗ್ತಾ ಇತ್ತು. ಹಾಗೆ ಆಯುರ್ವೇದ ಮತ್ತು ಪೌರಾಣಿಕ ನಂಬಿಕೆ ಏನಿತ್ತು ಅಂದರೆ, ಈ ಮರದ ಕೆಳಗೆ ಯಾರು ಧ್ಯಾನ ಮಾಡ್ತಾರೋ ಅವ್ರಿಗೆ ಪ್ರಾಣಶಕ್ತಿ ಅಂದರೆ ಲೈಫ್ ಫೋರ್ಸ್ ಶಕ್ತಿ ಹೆಚ್ಚಾಗ್ತಾ ಇತ್ತು. ಹಾಗೆ ಇನ್ನೊಂದು ನಂಬಿಕೆ ಕೂಡ ಇದೆ, ಮುಕ್ಕೋಟಿ ದೇವರನ್ನ ಹೇಗೆ ನಾವು ಗೋಮಾತೆಯಲ್ಲಿ ನೋಡ್ತೀವಿ, ಅದೇ ಥರ ಈ ಮರದಲ್ಲೂ ಕೂಡ ಮುಕ್ಕೋಟಿ ದೇವತೆಗಳಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಈ ಮರವನ್ನು ಮುಂಚಿಂದನೂ ಇದನ್ನು ಪೂಜೆ ಮಾಡ್ತಾ ಬರ್ತಾ ಇದ್ರು. ಇದರಲ್ಲಿರುವ ಔಷಧಿ ಗುಣ ಅತಿ ಹೆಚ್ಚು ಇರೋದ್ರಿಂದ ಧಾರ್ಮಿಕ ನಂಬಿಕೆ ಕೂಡ ಇತ್ತು, ಈ ಮರವನ್ನು ಸುತ್ತೋದ್ರಿಂದ ಬಹಳಷ್ಟು ಕಾಯಿಲೆ ಗುಣ ಆಗುತ್ತೆ ಅಂತ. ಈ ಮರದ ಕೆಳಗಡೆ ವಿಶ್ರಾಂತಿ ಕೂಡ ತಗೊಳ್ಳೋರು, ಯಾಕಂದ್ರೆ ನಮಗೆ ಆಕ್ಸಿಜನ್ನು, ಆಮ್ಲಜನಕ ಎಷ್ಟು ಮುಖ್ಯ ಅಂತ ಗೊತ್ತು. ಆದರೆ ನಾವೀಗ ಆಧುನಿಕ ಜೀವನ ಶೈಲಿ ಏನಿದೆ, ನಮಗೆ ಶುದ್ಧವಾದ ಗಾಳಿ ಸಿಗ್ತಾ ಇಲ್ಲ, ಅದರಿಂದ
ಉಸಿರಾಟದ ತೊಂದರೆ, ಅಸ್ತಮ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ತಗೊಳ್ಳೋಂಥ ಗಾಳಿಯಲ್ಲೇ ವಿಷ ಇರೋದ್ರಿಂದ ನಮಗೆ ಸ್ಕಿನ್ ಅಲರ್ಜಿಗಳು ಬರ್ತಾ ಇದೆ, ಚರ್ಮ ರೋಗದ ಸಮಸ್ಯೆಗಳು ಬರ್ತಾ ಇದೆ. ಮುಖ್ಯವಾಗಿ ತಲೆನೋವು, ಆಂಗ್ಸೈಟಿ ಅಂದರೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಿರೋದು. ಯಾಕಂದರೆ ನಮಗೆ ಆಕ್ಸಿಜನ್ ಸಿಕ್ಕಿಲ್ಲ ಅಂದರೆ ನಮ್ಮ ಬ್ಲಡ್ಡಲ್ಲಿ ಕೂಡ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ. ಅದರಿಂದ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿ ನಮಗೆ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿನೇ ಕಡಿಮೆ ಆಗ್ತಾ ಇದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಇರುವಂತಹ ಮರಗಳನ್ನ ರಕ್ಷಣೆ ಮಾಡೋಣ. ಯಾಕಂದರೆ ನಮಗೆ ಹೇಗೆ ಶುದ್ಧ ಗಾಳಿ ಬೇಕೋ ಅದೇ ರೀತಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಶುದ್ಧ ಗಾಳಿ ಬೇಕು. ದಯವಿಟ್ಟು ತಪ್ಪು ತಿಳಿಬೇಡಿ, ವಿಡಿಯೋ ಎಲ್ಲಿಂದ ಎಲ್ಗೋ ಹೋಯಿತು ಅಂತ, ಉಪಯೋಗ ಹೇಳೋದು ಬಿಟ್ಟು ಬೇರೆ ಎಲ್ಲ ಹೇಳ್ತಾ ಇದ್ದಾರೆ ಅಂತ. ಹೇಗೆ ನಾವು ಬರೀ ಒಂದು ಗಿಡದಿಂದ ಒಂದು ಮರದಿಂದ ಉಪಯೋಗ ತಗೋತೀವೋ ಅದೇ ರೀತಿ ಅದನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಇಷ್ಟೆಲ್ಲ ಹೇಳಿದೆ. ನಾನು ವ್ಯೂಸ್ಗಾಗಲಿ ಲೈಕ್ಸ್ಗಾಗಲಿ ಈ ವಿಡಿಯೋನ ಮಾಡ್ತಾ ಇಲ್ಲ. ಸ್ವಲ್ಪ ಜನ ಆದರೂ ಈ ವಿಡಿಯೋವನ್ನು ನೋಡಿ ಇದನ್ನು ಸಂರಕ್ಷಣೆ ಮಾಡಿ ಅನ್ನೋ ಕಾರಣಕ್ಕೆ. ನಮಗೆ ಮರನೇ ಇಲ್ಲ ಅಂದರೆ ನಮಗೆ ಉಪಯೋಗ ಎಲ್ಲಿ ಸಿಗುತ್ತೆ, ಅದಕ್ಕೋಸ್ಕರ. ಸೊ ಬನ್ನಿ ಹಾಗಾದರೆ ಇದ್ರ ಮತ್ತಷ್ಟು ಉಪಯೋಗ ತಿಳ್ಕೊಳ್ಳೋಣ. ಯಾರಿಗೆಲ್ಲ ಉರಿ ಮೂತ್ರ ಆಗುತ್ತೆ ನೋಡಿ, ಪದೇ ಪದೇ ಮೂತ್ರ ಉರಿ ಬರ್ತಾ ಇರೋವಂಥದ್ದು, ಯೂರಿನ್ ಇನ್ಫೆಕ್ಷನ್ ಆಗುವಂಥದ್ದು, ಇವರಿಗೆ ವರ್ಷಾನುಗಟ್ಲೆಯಿಂದ ಸುಮಾರು ಜನಕ್ಕೆ ಹೋಗೋದು ಬರೋದು ಆಗ್ತಾ ಇರುತ್ತೆ. ಅವರು ಏನು ಮಾಡಬೇಕಂದ್ರೆ ಒಂದು 40 ಅಥವಾ 50 ಗ್ರಾಮ್ ಅಷ್ಟು ಹತ್ತಿ ಮರದ ಕಾಂಡದ ತೊಗಟೆ ಅದು ಡೈರೆಕ್ಟಾಗಿ ತೊಗೊಳ್ಳಿ, ಪೌಡ್ರನ್ನು ಮಾಡ್ಕೋಬೇಡಿ. ಡೈರೆಕ್ಟಾಗಿ ಅದನ್ನು ಅರ್ಧ ಲೀಟ್ರ್ ನೀರಿಗೆ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದು 250 ml ಆಗಬೇಕು, ಅಂದರೆ 1/4 ಲೀಟ್ರ್ ಹಾಕಬೇಕು. ಆ 1/4 ಲೀಟ್ರ್ ಕಷಾಯ ಏನಾಗಿರುತ್ತಲ್ಲ ಅದನ್ನು ಸೋಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕಲ್ಲು ಸಕ್ಕರೆ ಹಾಕಿ ಒಂದು 2ರಿಂದ 3 ಸ್ಪೂನು ನಿಂಬೆ ರಸ ಅಂದರೆ ಲೆಮನ್ ಜ್ಯೂಸನ್ನ ಹಾಕಿಬಿಟ್ಟು ಅದನ್ನು ದಿನಕ್ಕೆ 2 ಬಾರಿ, ಬೆಳಗ್ಗೆ ಮತ್ತು ರಾತ್ರಿ, ಅಥವಾ ದಿನಕ್ಕೆ 3 ಬಾರಿ ತೊಗೋಬೋದು. ಸೇವನೆ ಮಾಡ್ತಾ ಬಂದರೆ ಒಂದು 2 ದಿನದಲ್ಲೇ ನಿಮಗೆ ಆ ಉರಿ ಮೂತ್ರ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಪದೇ ಪದೇ ಯಾರಿಗೆಲ್ಲ ಕಿವಿ ನೋವು ಬರುತ್ತೆ ನೋಡಿ, ಸಾಧಾರಣವಾದ ಕಿವಿ ನೋವು ಅಂದರೆ ಕಿವಿಯಲ್ಲಿ ಹೋಲಾಗಿದೆ, ತೂತಾಗಿದೆ, ಅವರಲ್ಲ, ನಾರ್ಮಲ್ಲಾಗಿ ಕಿವಿ ನೋವು ಬರೋವಂಥವ್ರು ಏನು ಮಾಡ್ಬೋದು ಅಂದರೆ ಹತ್ತಿ ಮರದ ತೊಗಟೆ ಚೂರ್ಣ ತೊಗೋಬೇಕಾಗತ್ತೆ. ಒಂದು 10 ಗ್ರಾಮು 100 ml ಅಷ್ಟು ಎಳ್ಳೆಣ್ಣೆ ತೊಗೋಬೇಕು. ಅದಕ್ಕೆ ಇದನ್ನು ಮಿಕ್ಸ್ ಮಾಡಿ ಮಂದ ಅಗ್ನಿ ಅಂದರೆ ಸ್ಲೋ ಫ್ಲೇಮಲ್ಲೇ ಇದನ್ನು ಸ್ವಲ್ಪ 30 ನಿಮಿಷ ಕಾಯಿಸ್ಬಿಟ್ಟು ಅದನ್ನು ಸೋಸಿ ಇಟ್ಕೋಬೇಕು. ಆದಮೇಲೆ ಕಿವಿಗೆ ಅದನ್ನು 1ರಿಂದ 2 ಡ್ರಾಪ್ಸು ಹನಿ ಹಾಕ್ತಾ ಬಂದರೆ ಕಿವಿ ನೋವು ಬೇಗ ಕಡಿಮೆ ಆಗುತ್ತೆ. ಹಾಗೆ ಭಾಳಷ್ಟು ಜನಕ್ಕೆ ಹಳ್ಳಿ ಕಡೆ ಇರೋರಿಗೆ, ಗ್ರಾಮೀಣ ಭಾಗದಲ್ಲಿರೋರಿಗೆ ಚೇಳು ಕಚ್ಚಿಬಿಡುತ್ತೆ ಅಂದ್ಕೊಳ್ಳಿ. ಚೇಳು ಕಚ್ಚಿದ ತಕ್ಷಣ ಏನು ಮಾಡ್ಬೋದು, ಗಾಬರಿ ಆಗೋದು ಬೇಡ. ಈ ಮರದ ಎಲೆ ಏನಿರುತ್ತಲ್ಲ, ಎಲೆನ ಚೆನ್ನಾಗಿ ಹರಿಬೇಕು, ಹರಿದ್ಬಿಟ್ಟು ಕಣಕ ಮಾಡ್ಕೊಬೇಕು. ಅಂದರೆ ಎಲೆ ರಸ ಬರುತ್ತಲ್ಲ, ಅದನ್ನು ಎಲ್ಲಿ ಚೇಳು ಕಚ್ಚಿದೆ ಅಲ್ಲಿ ಹಚ್ತಾ ಬಂದರೆ ಉರಿ ಊತನೂ ಕಡಿಮೆ ಆಗುತ್ತೆ. ದಿನಕ್ಕೆ ಒಂದು 2-3 ದಿನ ಮಾಡಿದ್ರೆ ಸಾಕು. ಹಾಗೆ ಇನ್ನೊಂದು ಪ್ರಮುಖವಾಗಿ, ಕೆಲವೊಬ್ರಿಗೆ ಎಷ್ಟೇ ತಿಂದರೂ ಹಸಿವು ಆಗ್ತಾನೆ ಇರುತ್ತೆ, ತಿನ್ನಬೇಕು ಅನಿಸ್ತಾ ಇರುತ್ತೆ, ಹೊಟ್ಟೆ ಹಸಿತಾ ಇರುತ್ತೆ ನೋಡಿ. ಅವ್ರಿಗೆ ಏನು ಮಾಡ್ಬೋದು, ಈ ಮರದ ತೊಗಟೆಯ ಚೂರ್ಣ 2 ಸ್ಪೂನ್ ತೊಗೋಬೇಕು, ಜೇನುತುಪ್ಪ 2 ಸ್ಪೂನ್ ತೊಗೋಬೇಕು. ಈ 2 ಕಲಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನೀವು ದಿನಕ್ಕೆ 2 ಬಾರಿಯಂತೆ ಡೈಲಿ ಸೇವನೆ ಮಾಡ್ತಾ ಬಂದರೆ 7-8 ದಿನದಲ್ಲೇ ನಿಮಗೆ ಎಷ್ಟೇ ಆಹಾರ ತಿಂದ್ರೂ ಹಸಿವು ಆಗ್ತಾನೆ ಇರುತ್ತಲ್ಲ, ಅದು ಕಡಿಮೆ ಆಗ್ತಾ ಬರುತ್ತೆ. ಹೀಗೆ ಇದ್ರ ಬಗ್ಗೆ ಹೇಳ್ತಾ ಹೋದರೆ 1-2 10 ಉಪಯೋಗ ಇದೆ. ಇದರಿಂದ ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೆ. ಈ ಹತ್ತಿ ಹಣ್ಣು ತಿನ್ನೋದ್ರಿಂದ ಯಾರಿಗೆ ಪಿತ್ತ ಜಾಸ್ತಿ ಇರುತ್ತೆ, ಓವರ್ ಹೀಟ್ ಆಗುತ್ತೆ ನೋಡಿ, ತುಂಬ ಹೊಟ್ಟೆಯಲ್ಲಿ ಹುಣ್ಣಾಗುವಂಥದ್ದು, ಬಾಯಲ್ಲಿ ಹುಣ್ಣಾಗುವಂಥದ್ದು, ಅಲ್ಸರ್ ಆಗುವಂಥದ್ದು, ಹಾಗೆ ರಕ್ತಸ್ರಾವ ಯಾವುದಾದ್ರೂ ಆಗಿರ್ಬೋದು, ಮೂಗಿನಲ್ಲಾಗಿರ್ಬೋದು, ಅಥವಾ ಪೈಲ್ಸಿಂದ ಬ್ಲೀಡಿಂಗ್ ಆಗ್ತಿದ್ರೆ, ಅಥವಾ ಮುಟ್ಟಿನ ಸಮಯದಲ್ಲಿ ತುಂಬ ಬ್ಲೀಡಿಂಗ್ ಆಗ್ತಾ ಇರ್ಬೋದು. ಈ ಥರ ಎಲ್ಲ ಒಂದು ರಕ್ತಸ್ರಾವಕ್ಕೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಮಕ್ಕಳಿಗೆ ಏನಾದರೂ ಕಣ್ಣಿನ ದೃಷ್ಟಿಯಲ್ಲಿ ತೊಂದರೆ ಇದ್ದರೆ ಇದನ್ನು ರೆಗ್ಯುಲರಾಗಿ ಬಳಸೋದ್ರಿಂದ ಕಣ್ಣಿನ ದೃಷ್ಟಿ ಕೂಡ ಹೆಚ್ಚಾಗುತ್ತೆ, ಕಣ್ಣಿನ ಸಮಸ್ಯೆ ಕಡಿಮೆ ಆಗುತ್ತೆ. ದೊಡ್ಡವ್ರಿಗೂ ಕೂಡ ಹಾಗೆಲ್ಲ ಯಾರಿಗೆ ಮಕ್ಕಳಾಗಿರಲ್ಲ ನೋಡಿ, ಅಂದರೆ ಪುರುಷರಲ್ಲಿ ವೀರ್ಯಾಣು ಅಂದರೆ ಸ್ಪರ್ಮ್ ಕೌಂಟ್ ಕಡಿಮೆ ಇರುತ್ತೆ ನೋಡಿ. ರೆಗ್ಯುಲರಾಗಿ ಹತ್ತಿ ಹಣ್ಣು ತಿನ್ನೋದ್ರಿಂದ ಸ್ಪರ್ಮ್ ಕೌಂಟ್ ಕೂಡ ಹೆಚ್ಚಾಗುತ್ತೆ. ಇದರಿಂದ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದ್ದರೆ, ಐರನ್ ಡಿಫಿಷಿಯನ್ಸಿ ಇದ್ದರೆ, ಈ ಥರ ಭಾಳಷ್ಟು ಡಿಫಿಷಿಯನ್ಸಿಗೆ ಈ ಒಂದೇ ಹಣ್ಣಲ್ಲಿ ಅತಿ ಹೆಚ್ಚು ಪೌಷ್ಟಿಕಾಂಶಗಳು ಸಿಗುತ್ತೆ. ಹಾಗೆ ಡಯಾಬಿಟಿಕ್, ಸಕ್ಕರೆ ಕಾಯಿಲೆ ಯಾರಿಗೆಲ್ಲ ಇದೆ ಅವರು ನಿಯಮಿತವಾಗಿ ಹಣ್ಣನ್ನು ತಿನ್ನಬೇಕು. ಜೊತೆಗೆ ಇದ್ರ ತೊಗಟೆ ಚೂರ್ಣ ಅಂತ ಏನು ಹೇಳಿದೆ ಅದನ್ನು ಕಷಾಯ ಮಾಡಿ ಸ್ವಲ್ಪ ರೆಗ್ಯುಲರಾಗಿ ಅದನ್ನು ತಗೊಳ್ಳೋದ್ರಿಂದ ಕಾಲಕ್ರಮೇಣ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತೆ. ಹಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ, ಇಮ್ಯುನಿಟಿ ಹೆಚ್ಚಾಗಿ, ಕ್ಯಾನ್ಸರ್ ಸೆಲ್ಸ್ ನಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗದಿರೋ ಥರ ನೋಡ್ಕೊಳ್ಳುತ್ತೆ. ಇನ್ನೂ ಹೇಳ್ತಾ ಹೋದರೆ ಇದು ಕಿಡ್ನಿ ಸ್ಟೋನ್ಗೆ ಆಗಿರ್ಬೋದು, ಜ್ವರಕ್ಕೆ ಆಗಿರ್ಬೋದು, ಕೆಮ್ಮಿಗೆ ಆಗಿರ್ಬೋದು, ಗರ್ಭಕೋಶದ ತೊಂದರೆ ಆಗಿರ್ಬೋದು, ಪಿತ್ತಕೋಶದಲ್ಲಿ ಏನಾದರೂ ಸಮಸ್ಯೆ ಆಗಿರ್ಬೋದು, ರಕ್ತದ ಒತ್ತಡ IBP ಆಗಿರ್ಬೋದು, ಪದೇ ಪದೇ ಬೇದಿ ಆಗ್ತಿದ್ರೆ ಅದಕ್ಕಾಗಿರ್ಬೋದು, ಕರುಳಿನಲ್ಲಿ ಏನಾದರೂ ಸಮಸ್ಯೆ ಇನ್ಫೆಕ್ಷನ್ ಇದ್ದರೆ ಅದಕ್ಕೆ. ಸೊ ಈ ರೀತಿ ಒಂದಲ್ಲ ಎರಡಲ್ಲ 10 ಕಾಯಿಲೆಗಳಿಗೆ ಇದು ಉಪಯೋಗ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಹತ್ತಿ ಮರದಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ.
ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ಧನ್ಯವಾದ. ಉಸಿರಾಟ ತೊಂದರೆ ಎಲ್ಲ ಆಗ್ತಾ ಇತ್ತು, ವೀಸಿಂಗ್ ಪ್ರಾಬ್ಲಮ್ ಆಗ್ತಾ ಇತ್ತು, ಮತ್ತೆ ಕೆಮ್ಮು ನೈಟ್ ಎಲ್ಲ ಫುಲ್ ಮಲಗಕ್ಕೆ ಆಗ್ತಾ ಇರ್ಲಿಲ್ಲ ಅಷ್ಟು. ನಮಸ್ತೆ. ನಮಸ್ತೆ. ನಮ್ಮಲ್ಲಿ ನಿಮಗೆ ತುಂಬ 6 ತಿಂಗಳಿಂದ ತುಂಬ ಕೆಮ್ಮಿದೆ, ಉಸಿರಾಟ ತೊಂದರೆ ಆಗ್ತಾ ಇದೆ, ತುಂಬ ಪ್ರಾಬ್ಲಮ್ ಅಂತ ಹೇಳಿದ್ರಿ ಬಂದಾಗ. ಕೆಮ್ಮು, ಕಫ ತುಂಬ ಬ್ಲಾಕೇಜ್ ಆಗಿತ್ತು ಸೊ ಲಂಗ್ಸಲ್ಲಿ. ಈಗ ನಮ್ಮಲ್ಲಿ ತಗೊಂಡ್ಮೇಲೆ ಹೇಗಿದ್ದೀರಿ? ಅವಾಗ ಉಸಿರಾಟ ತೊಂದರೆ ಎಲ್ಲ ಆಗ್ತಾ ಇತ್ತು, ವೀಸಿಂಗ್ ಪ್ರಾಬ್ಲಮ್ ಆಗ್ತಾ ಇತ್ತು, ಮತ್ತೆ ಕೆಮ್ಮು ನೈಟ್ ಎಲ್ಲ ಫುಲ್ ಮಲಗಕ್ಕೆ ಆಗ್ತಾ ಇರ್ಲಿಲ್ಲ ಅಷ್ಟೊಂದು ಕೆಮ್ಮಿತ್ತು. ಈ ಮೆಡಿಸಿನ್ ಎಲ್ಲ 1-2 ಟೈಮ್ಸ್ ಬಂದೆ ಅಷ್ಟೇ, ಫುಲ್ ಎಲ್ಲ ಕ್ಲಿಯರ್ ಆಗಿದೆ. ಮುಂಚೆ ಎಲ್ಲ ಸುಮಾರು ಕಡೆ ತೋರಿಸಿದ್ರೆ ಕಡಿಮೆ ಆಗಿರಲಿಲ್ಲ? ಹೋಮಿಯೋಪತಿ ಮೆಡಿಷನ್, ಇಂಗ್ಲಿಷ್ ಮೆಡಿಷನ್, ಅಡ್ಮಿಟ್ ಎಲ್ಲ ಆಗಿ ನೆಬ್ಲಿಸರ್ ಎಲ್ಲ ತಗೊಂಡೆ. ಏನ್ ತಗೊಂಡ್ರು 1 ವೀಕ್ ಇಲ್ಲ 15 ಡೇಸ್ ಚೆನ್ನಾಗಿರ್ತಿದೆ, ಮತ್ತೆ ಬರ್ತಾ ಇತ್ತು. 6 ಮಂತ್ಸ್ ಇಂದ ಇತ್ತು. ಇವಾಗ ಸ್ವಲ್ಪ ಕ್ಲಿಯರ್ ಆಗಿದೆ. ಇವಾಗ ಏನು ಇಲ್ಲ, ಸದ್ಯ ಚೆನ್ನಾಗಿದ್ದೀನಿ ಇವಾಗ. ಆರಾಮಾಗಿದೆ. ಹಂಗೆ ಮತ್ತೆ ಸ್ವಲ್ಪ ಪಥ್ಯಗಳು ಸ್ವಲ್ಪ ಫಾಲೋ ಮಾಡಿ. ಹಂಗೆ ಅಂದ್ಬಿಟ್ಟು ಈ ಕೋಲ್ಡ್ ವೆದರ್ಗೆ ಇದು ಮಾಡಕ್ಕೆ ಹೋಗ್ಬೇಡಿ, ಪಥ್ಯಗಳು ಫಾಲೋ ಮಾಡ್ಕೊಂಡು ಹೋಗಿ. ಈಗ ನಿಮಗೆ ಉಸಿರಾಟ ತೊಂದರೆ ಆಗಿರ್ಬೋದು, ನೆಗಡಿ, ಸೀನ್ ಸೊ ಆಮೇಲೆ ಸುಸ್ತೆಲ್ಲ ಕಡಿಮೆ ಆಗಿದೆಯಾ? ಹಾ, ಸುಸ್ತೆಲ್ಲ ಕಡಿಮೆ ಆಗಿದೆ. ಮೆಟ್ಲು ಈ ಹಾಸ್ಪಿಟಲ್ ಬಂದ್ರೆ ನನ್ಗೆ 3 ಫ್ಲೋರ್ ಮೆಟ್ಲೆ ಎತ್ತಕ್ ಆಗ್ತಿರ್ಲಿಲ್ಲ, ಅಷ್ಟು ಸುಸ್ತಾ ಇರ್ತಿತ್ತು. ನಗರೆ ಬಂದ್ಬಿಡ್ತಾ ಇತ್ತು ಆ ಕೆಮ್ಮಿಂದ. ಇವಾಗೆಲ್ಲ ಕಡಿಮೆ ಆಗಿದೆ. ಈಗ ಆರಾಮಾಗಿ ಹತ್ಕೊಂಡ್ ಬಂದ್ರಿ? ಈಗ ಆರಾಮಾಗಿದ್ದೀನಿ, ಏನು ಬೈಕೊಂಡಿಲ್ಲ. ಆಯ್ತು, ಒಳ್ಳೇದಾಗಿ. ಈಗ 1 ಮಂತ್ ಆದ್ಮೇಲೆ 11 mm ಸ್ಟೋನ್ ಬಂದಿದೆ. ಸೊ ಮುಂಚೆ ಇವ್ರಿಗೆ 9ರಿಂದ 11 mm ಸ್ಟೋನ್ ಇತ್ತು, ಕಿಡ್ನಿ ಸ್ಟೋನು. ಸೊ ಈಗ ಅವ್ರಿಗೆ ತಗೊಂಡು ಒಂದು ಎಷ್ಟು ದಿನ ಆಯ್ತು? 1 ಮಂತ್ ಆಯ್ತಲ್ಲ ತಗೊಂಡು. ಈಗ 1 ಮಂತ್ ಆದ್ಮೇಲೆ 11 mm ಸ್ಟೋನ್ ಬಂದಿದೆ. ಸೊ ಮುಂಚೆ ಪೈನ್ ಇತ್ತಾ? ಸಖತ್ ಪೇನ್ ಇದೆ. ಹೌದಾ? ಏನಾದ್ರು ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರಾ? ಹೌದು ಸರ್, ಆಪರೇಷನ್ ಮಾಡಿಸ್ಬೇಕು. 30,000 rupees ಆಗುತ್ತೆ ಅಂತ ಹೇಳಿ. 30,000 ಅಂತ ಹೇಳಿದ್ರಿ. ಈಗ ಮೆಡಿಸಿನ್ ತಗೊಂಡು ಕ್ಲಿಯರ್ ಆಗಿದೆ? ಕ್ಲಿಯರ್. ಎಷ್ಟು ದಿನ ಕ್ಲಿಯರ್ ಆಯ್ತು ಸರ್? ಅದು 1 ಮಂತ್ ಒಳಗಡೆನೆ ಕ್ಲಿಯರ್ ಆಯ್ತು ಸರ್. 1 ಮಂತ್ ಒಳಗಡೆ. ತುಂಬಾ ಪೈನ್ ಬರ್ತಿತ್ತ ಮುಂಚೆ? ಹೌದು ಸರ್, ಸಖತ್ ಕೆಲಸನೇ ಮಾಡಕ್ ಆಗ್ತಿರ್ಲಿಲ್ಲ ಸರ್. ಒತ್ತದು ಸರ್ ಜಾಸ್ತಿ. ತುಂಬಾ ಪೈನ್ ಬರೋದು. ಹೌದು. ಸೊ ರಾತ್ರಿ ತರ ಜಾಸ್ತಿ ಆಗೋದು ಪೈನ್ ಹೌದು ಅಲ್ವಾ? ಸರ್, ನಿಮ್ ಮೆಡಿಸಿನ್ 1 ಅವರ್ ಒಳಗಡೆ ತಗೊಂಡ ತಕ್ಷಣನೇ ನೋವೇ ಇಲ್ದಂಗ ಆಗೋಯ್ತು ಸರ್. ಓಕೆ, ಅದು ಕಾಡು ಬಸಳೆ ಮತ್ತೆ ಇದು ಮಾತ್ರೆ ಎಲ್ಲ ಕೊಟ್ಟಿದ್ನಲ್ಲ ತಗೊಂಡಿದಾರಲ್ಲ, ಒಳ್ಳೇದಾಗ್ಲಿ. ನೋಡಿ 30,000 ಸೇವ್ ಆಯ್ತು. ಹೌದು. ಓಕೆ.